ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ. ಅದು 1 ಸೆಕೆಂಡ್ ತಡವಾದ್ರೂ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ನರಮಂಡಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ದೇಹಕ್ಕೆ ಜೀವ ನೀಡೋದು ಹೃದಯವಾದ್ರೆ ದೇಹವನ್ನ ನಿಯಂತ್ರಿಸೋದು ನರಮಂಡಲ. ಅದೇ ರೀತಿ ಬಿಸ್ನೆಸ್ ನಲ್ಲಿ ಹಣ ಮುಖ್ಯ, ಆದ್ರೆ ಸಂವಹನ ಇಲ್ಲದಿದ್ರೆ ಬಿಸ್ನೆಸ್ ಉಳಿಯೋದಿಲ್ಲ. ನರಮಂಡಲದ ವಿಶೇಷತೆ ಏನಂದ್ರೆ ಅದು ಪ್ರತಿ ಕ್ಷಣವೂ ಮೆದುಳಿನಿಂದ ದೇಹಕ್ಕೆ, ದೇಹದಿಂದ ಮೆದುಳಿಗೆ ಮಾಹಿತಿಯನ್ನ ತಲುಪಿಸುತ್ತೆ. ಅದು ಕೂಡ ಕ್ಷಣದಲ್ಲೇ. ಅದಕ್ಕಾಗಿಯೇ ನೀವು ಬಿಸಿ ವಸ್ತುವನ್ನ ಮುಟ್ಟಿದ ತಕ್ಷಣ ಕೈಯನ್ನೇ ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ತೀರಿ. ಆ ವೇಗ ನಿಮ್ಮ ಪ್ರಾಣವನ್ನ ಕಾಪಾಡುತ್ತೆ. ಬಿಸ್ನೆಸ್ನಲ್ಲೂ ಮಾಹಿತಿ ತಡವಾಗಿ ಬಂದ್ರೆ ನಿರ್ಧಾರ ತಡವಾಗುತ್ತೆ. ನಿರ್ಧಾರ ತಡವಾದರೆ ಅವಕಾಶ ಕೈ ತಪ್ಪುತ್ತೆ. ಅದಕ್ಕಾಗಿಯೇ ಸ್ಲೋ ಕಮ್ಯುನಿಕೇಶನ್ಸ್ ಫಾಸ್ಟ್ ಲೂಸರ್ಸ್ಗೆ ಕಾರಣವಾಗುತ್ತೆ. ಅನೇಕ ಕಂಪನಿಗಳು ಸ್ಪರ್ಧಿಗಳಿಂದ ಅಲ್ಲ, ಕಮ್ಯುನಿಕೇಶನ್ ಗ್ಯಾಪ್ನಿಂದ ಸೋಲುತ್ತೆ. ಸೇಲ್ಸ್ ಟೀಮ್ಗೆ ಮಾಹಿತಿ ಇಲ್ಲ, ಮಾರ್ಕೆಟಿಂಗ್ಗೆ ಕ್ಲಾರಿಟಿ ಇಲ್ಲ, ಫೈನಾನ್ಸ್ಗೆ ಅಪ್ಡೇಟ್ ಇಲ್ಲ, ಮ್ಯಾನೇಜ್ಮೆಂಟ್ಗೆ ನಿಜವಾದ ಡೇಟಾ ಇಲ್ಲ. ಫಲಿತಾಂಶ ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ಒಂದೇ ದಿಕ್ಕಲ್ಲಿ ಅಲ್ಲ. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ ನರಮಂಡಲ ದೇಹದ ಪ್ರತಿಯೊಂದು ಭಾಗವನ್ನ ಸಂಪರ್ಕಿಸುತ್ತೆ. ಚಿಕ್ಕ ಬೆರಳಿನಿಂದ ಮೆದುಳಿನವರೆಗೆ. ಬಿಸ್ನೆಸ್ನಲ್ಲೂ ಹಾಗೆ. ಸಿಇಒ ಇಂದ ರಿಸೆಪ್ಷನಿಸ್ಟ್ ವರೆಗೆ, ವೇರ್ ಹೌಸ್ ನಿಂದ ಕಸ್ಟಮರ್ ವರೆಗೆ ಎಲ್ಲರೂ ಒಂದೇ ಮಾಹಿತಿಯನ್ನ ಹೊಂದಿರಬೇಕು. ಆಗ ಮಾತ್ರ ಕಂಪನಿ ಒಂದು ಟೀಮ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಪ್ರಮುಖ ವಿಚಾರ, ನರಗಳು ತಪ್ಪಾಗಿ ಸಿಗ್ನಲ್ಸ್ ಕಳಿಸಿದ್ರೆ ದೇಹ ತಪ್ಪಾಗಿ ರಿಯಾಕ್ಟ್ ಮಾಡುತ್ತೆ. ಅದೇ ರೀತಿ ತಪ್ಪು ಮಾಹಿತಿ, ಅಪೂರ್ಣ ಮಾಹಿತಿ, ವದಂತಿಗಳು ಇವು ಕಂಪನಿ ಒಳಗಡೆ ಬಂದ್ರೆ ಸರಿಯಾದ ಟೀಮ್ ಕೂಡ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಫಾಸ್ಟ್ ಕಮ್ಯುನಿಕೇಶನ್ ಮಾತ್ರವಲ್ಲ, ರೈಟ್ ಕಮ್ಯುನಿಕೇಶನ್ ಕೂಡ ಅಷ್ಟೇ ಮುಖ್ಯ. ನೆನ್ಪಿಟ್ಕೊಳ್ಳಿ, ಒಂದು ಉತ್ತಮ ಕಂಪನಿಯಲ್ಲಿ ಜನರು ಹೆಚ್ಚು ಮಾತನಾಡೋದಿಲ್ಲ, ಸ್ಪಷ್ಟವಾಗಿ ಮಾತನಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಮಾತನಾಡ್ತಾರೆ, ಸರಿಯಾದ ಮಾಹಿತಿಯನ್ನ ಹಂಚ್ಕೋತಾರೆ. ನರಮಂಡಲ ನಮಗೆ ಹೇಳುವ ಮಹತ್ವದ ಪಾಠ ಏನಂದ್ರೆ ಮಾಹಿತಿ ಎಷ್ಟು ವೇಗವಾಗಿ ಮತ್ತು ಎಷ್ಟು ಸ್ಪಷ್ಟವಾಗಿ ಸಾಗುತ್ತೋ ಬಿಸ್ನೆಸ್ ಅಷ್ಟೇ ವೇಗವಾಗಿ ಬೆಳೆಯುತ್ತೆ. ಯಾಕಂದ್ರೆ ಕಮ್ಯುನಿಕೇಶನ್ ನಿಂತ್ರೆ ಅಪಾರ್ಥಗಳು ಶುರುವಾಗುತ್ತೆ. ಅಪಾರ್ಥಗಳು ಶುರುವಾದ್ರೆ ಟೀಮ್ ದುರ್ಬಲವಾಗುತ್ತೆ. ಟೀಮ್ ದುರ್ಬಲ ಆದ್ರೆ ಬಿಸ್ನೆಸ್ ನಿಲ್ಲುತ್ತೆ. ಸೊ ಆದ್ರಿಂದ ಬಿಸ್ನೆಸ್ ನಲ್ಲಿ ಹಣ ಹರಿಯೋದು ಎಷ್ಟು ಮುಖ್ಯವೋ ಮಾಹಿತಿ ಹರಿಯೋದು ಕೂಡ ಅಷ್ಟೇ ಮುಖ್ಯ. ನರಮಂಡಲ ಲೈವ್ ಆಗಿದ್ರೆ ದೇಹ ಬದುಕುತ್ತೆ. ಕಮ್ಯುನಿಕೇಶನ್ ಲೈವ್ ಆಗಿದ್ರೆ ಬಿಸ್ನೆಸ್ ಗೆಲ್ಲುತ್ತೆ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.